ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾನು ಸೌಮ್ಯ ಸುಗ್ನಳ್ಳಿ. ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದೇನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೋಸ್ಕರ ಋತುಚಕ್ರ ರಜೆ ನೀತಿಯನ್ನ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡು ಅನುಮೋದನೆಯನ್ನ ಕೊಟ್ಟಿದೆ. ಏನಿದು? ಹೆಣ್ಣು ಮಕ್ಕಳು ಕೆಲಸ ಮಾಡುವಂತವ್ರು, ಹೆಣ್ಮಕ್ಳು ಪೀರಿಯಡ್ ಆದ್ರೆ ಅವರು ಕೂಡ ತಿಂಗಳಲ್ಲಿ ಒಂದು ದಿನ ರಜೆಯನ್ನ ತೆಗೆದುಕೊಳ್ಳಬಹುದು. ಯಾವುದೇ ರೀತಿಯಾದಂತಹ ಸ್ಯಾಲರಿಯನ್ನ ಕಟ್ ಮಾಡೋದಿಲ್ಲ. ಈಗ ನಾವೇನು ವೀಕ್ಲಿ ಆಫ್ ಅಥವಾ ಹುಷಾರಿಲ್ಲ ಅಂತಂದ್ರೆ ಹೆಂಗೆ ರಜೆಯನ್ನ ತೆಗೆದುಕೊಳ್ತೀವೋ ಹಾಗೆ ಒಂದು ದಿನದ ಋತುಚಕ್ರ ರಜೆ ಪೀರಿಯಡ್ ಲೀವ್ ಅನ್ನ ತೆಗೆದುಕೊಳ್ಳಬಹುದು. ಈ ರೀತಿಯಾದಂತಹ ಒಂದು ಮಹತ್ವದ ತೀರ್ಮಾನವನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಆ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಮಹತ್ವದ ನಿರ್ಣಯವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಡಿಮಾಂಡ್ ಇತ್ತು. ಸಾಕಷ್ಟು ದಿನಗಳಿಂದ ಈ ರೀತಿಯಾದಂತಹ ಒಂದು ಋತುಚಕ್ರ ರಜೆಯನ್ನ ಕೊಡಿ ಹೆಣ್ಮಕ್ಳಿಗೆ ಅಂತ ಸಾಕಷ್ಟು ಬೇಡಿಕೆ ಇತ್ತು. ಅಂದ್ರೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಲಾಗ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನ ನಡೆಸಿ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಕೊಡಲಾಗಿದೆ. ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವಂತವರು, ಎಂಎನ್ಸಿಗಳಲ್ಲಿ ಕೆಲಸ ಮಾಡುವಂತವರು, ಗಾರ್ಮೆಂಟ್ಸ್ ನೌಕರರು, ಐಟಿಬಿಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತವರು, ಖಾಸಗಿ ಕೈಗಾರಿಕೆಗಳು ಸೇರಿದಂತೆ ಕೆಲಸ ಮಾಡುವ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ದಿನ ಈ ಒಂದು ರಜೆಯನ್ನ ಕೊಡಲಾಗುತ್ತೆ. ಇದರಲ್ಲಿ ಸ್ಯಾಲರಿ ಕಟ್ ಮಾಡೋಂಗಿಲ್ಲ, ಸ್ಯಾಲರಿನೂ ಕೂಡ ಇನ್ಕ್ಲೂಡ್ ಮಾಡಿ ಕೊಡಬೇಕಾಗುತ್ತೆ. ಸೊ ಈ ತರದ ಮಹತ್ವದ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತದ್ದು ನಿಜಕ್ಕೂ ಕೂಡ ರಾಜ್ಯದ ಹೆಣ್ಮಕ್ಳಿಗೆಲ್ಲ ಇದು ಒಂದು ರೀತಿಯಾದಂತಹ ರಿಲ್ಯಾಕ್ಸ್ ಅಂತ ಅನ್ಸ್ಬೋದು. ಯಾಕಂದ್ರೆ ಗಂಡ್ಮಕ್ಳು ಕೇಳ್ಬೋದು, ಏನಕ್ಕೆ ಇದೆಲ್ಲ ಅವಶ್ಯಕತೆ ಇತ್ತಾ, ಏನಕ್ಕೆ ಬೇಕಿತ್ತು ಈ ತರದ್ದು ಅಂತೆಲ್ಲ. ಆದ್ರೆ ಹೆಣ್ಮಕ್ಳು ಪೀರಿಯಡ್ ಇದನ್ನ ಎಷ್ಟು ಮುಕ್ತವಾಗಿ ಮಾತಾಡ್ಬೋದು, ಎಷ್ಟು ಮುಕ್ತವಾಗಿ ನೀವೆಲ್ಲರೂ ಸ್ವೀಕರಿಸ್ತಾರೋ ನಿಮಗೆ ಗೊತ್ತಿಲ್ಲ. ಆದ್ರೆ ಹೆಣ್ಮಕ್ಳು ಪೀರಿಯಡ್ ಆದಾಗ ಅವರು ಅನುಭವಿಸುವಂತಹ ನೋವು ಅವ್ರನ್ನ ಬಿಟ್ರೆ ಬೇರೆ ಯಾರು ಅನುಭವಿಸಕ್ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನೋವಿರುತ್ತೆ. ಹೊಟ್ಟೆ ನೋವು, ಬೆನ್ನು ನೋವಿರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಏನೋ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಹೆಣ್ಮಕ್ಳು ಕೆಲಸ ಮಾಡುವಂತವ್ರು ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡಿ, ತಿಂಡಿ ಮಾಡಿ, ಮದ್ವೆ ಆಗಿರೋರಾಗಿದ್ರೆ ಗಂಡನ ಆಫೀಸಿಗೆ ಕಳಿಸಿ, ಮಕ್ಕಳನ್ನ ಸಂಭಾಳಿಸಿ, ಅತ್ತೆ ಮಾವನ್ನ ಸಂಭಾಳಿಸಿ, ತಂದೆ ತಾಯಿಯನ್ನ ನೋಡ್ಕೊಂಡು ಈ ತರ ಎಲ್ಲಾ ಕೆಲಸಗಳನ್ನ ಮಾಡಿ ಆಫೀಸ್ಗೂ ಬಂದು ಆಫೀಸಲ್ಲಿರೋ ಕೆಲಸಗಳನ್ನು ಕೂಡ ಮಾಡಿ, ಆಫೀಸಲ್ಲಿ ಯಾರಾದ್ರೂ ಬೈದ್ರೆ ಬೈಸ್ಕೊಂಡು, ಮೂಡ್ ಸ್ವಿಂಗ್ ಆದ್ರೂ ಕೂಡ ಅದನ್ನ ತಡ್ಕೊಂಡು, ಇನ್ನೆಲ್ಲದನ್ನು ಕೂಡ ಕೆಲವೊಂದು ಫೀಲ್ಡ್ ವರ್ಕ್ ಇರುತ್ತೆ, ಆ ಫೀಲ್ಡ್ ವರ್ಕ್ ಹೋಗ್ವಾಗ್ಲೂ ಕೂಡ ಪೀರಿಯಡ್ ಇದ್ರು ಎಷ್ಟೇ ನೋವಿದ್ರು ಓಡಾಡ್ಕೊಂಡು ಈ ತರ ಎಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದು ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಈ ತರ ಒಂದು ಡಿಸಿಷನ್ ತಗೊಂಡಿರೋದು ಎಲ್ಲಾ ಹೆಣ್ಮಕ್ಳು ಪರವಾಗಿ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ಋತುಚಕ್ರ ಇದ್ದಾಗ ಅಂದ್ರೆ ಹೆಣ್ಮಕ್ಳು ಪೀರಿಯಡ್ ಆದಾಗ ಎಲ್ಲೋ ಒಂದ್ ಕಡೆ ಓಡಾಡ್ಬೇಕಾಗಿರುತ್ತೆ, ಪ್ಯಾಡ್ ಚೇಂಜ್ ಮಾಡ್ಬೇಕಾಗಿರುತ್ತೆ. ಇಂತಹ ಪರಿಸ್ಥಿತಿಗಳೆಲ್ಲವೂ ಇದ್ದಾಗ ನಾವು ಎಲ್ಲಿ ಹೋಗ್ಬೇಕು, ವಾಶ್ರೂಮ್ಗೂ ಕೂಡ ಕೆಲವೊಂದ್ಸಲ ಹುಡುಕೊಂಡು ಓಡಾಡುವಂತ ಪರಿಸ್ಥಿತಿಗಳು ಬಂದಿದೆ. ಆಮೇಲೆ ಯಾವ್ದಾದ್ರು ಪೂಜೆಗಳಲ್ಲಿ ಭಾಗಿಯಾಗಬೇಕು, ಇಲ್ಲ ಆಫೀಸಲ್ಲಿ ಏನೋ ಒಂದು ಶುಭ ಕಾರ್ಯ ನಡೀತಾ ಇರತ್ತೆ, ಅಲ್ಲಿಗೆ ಎಲ್ರು ಇನ್ವೈಟ್ ಮಾಡ್ತಿರ್ತಾರೆ, ಹೋಗ್ಬೇಕಾ ಬೇಡವಾ ಅನ್ನೋ ಹಿಂಜರಿಕೆ, ಬಾಯ್ಬಿಟ್ಟು ಕೂಡ ಹೇಳಕ್ ಆಗ್ತಾ ಇರಲ್ಲ. ಸೊ ಈ ತರ ಹೆಣ್ಮಕ್ಳಿಗೆ ಅವ್ರದೇ ಆದ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ರಜೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು ಎಲ್ಲಾ ಹೆಣ್ಮಕ್ಳು ಕೂಡ ಖುಷಿ ವಿಚಾರ. ಸೊ ಸಚಿವ ಸಂಪುಟ ಸಭೆಯಲ್ಲಿ ಅಪ್ರೂವಲ್ ಆಗಿದೆ. ಸೊ ಸ್ವಲ್ಪ ದಿನಗಳ ಹಿಂದೆ ಈ ರೀತಿಯಾದಂತಹ ಒಂದು ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಕ್ರೈಸ್ಟ್ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದ ಮುಖ್ಯಸ್ಥೆ ಸ್ವಪ್ನ ಎಸ್ ಅವರ ಅಧ್ಯಕ್ಷತೆಯಲ್ಲಿ 8 ಜನರ ಸದಸ್ಯರು ಇರುವಂತಹ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಸಮಿತಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿತ್ತು. ಹೆಣ್ಮಕ್ಳಿಗೆ ಖಾಸಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳಿಗೆ ಋತುಚಕ್ರ ರಜೆಯನ್ನ ನೀಡಿ ಅಂತ ಹೇಳಿ ಶಿಫಾರಸು ಮಾಡಲಾಗಿತ್ತು. ಅದರ ಮೇರೆಗೆ ಈಗ ಸರ್ಕಾರ ಈ ತರ ಒಂದು ಋತುಚಕ್ರ ರಜೆಯನ್ನ ಹೆಣ್ಮಕ್ಳಿಗೆ ಘೋಷಣೆ ಮಾಡಿದೆ. ಸಾಕಷ್ಟು ಕಷ್ಟಗಳು ಇರುತ್ತೆ. ಸೊ ಇಂಥ ಟೈಮಲ್ಲಿ ಆಫೀಸಲ್ಲಿ ರಜಾ ಹಾಕ್ಬೋದು. ನಮ್ಮ ರಾಜ್ಯದಲ್ಲಿ ಈ ಹೊಸ ನೀತಿ ಏನ್ ಜಾರಿಯಾಗಿದೆ, ಇದು ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಇದೆ. ಒಡಿಶಾ, ಕೇರಳ, ಬಿಹಾರದಲ್ಲಿ ಈ ರೀತಿಯಾದಂತಹ ರೂಲ್ಸ್ ಇದೆ. ಇವಾಗ ನಮ್ಮ ರಾಜ್ಯ ಸರ್ಕಾರ ಕೂಡ ನಮ್ಮ ರಾಜ್ಯದಲ್ಲಿ ಇದನ್ನ ಜಾರಿ ಮಾಡಿರುವಂತದ್ದು. ರಾಜ್ಯ ಸರ್ಕಾರ ತಿಂಗಳಿಗೆ ಒಂದು ದಿನ ಈ ರೀತಿ ಋತುಚಕ್ರ ರಜೆಯನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ಜಾರಿ ಮಾಡಿದೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಬಿಹಾರ, ಒಡಿಶಾ, ಕೇರಳದಲ್ಲಿ ಈಗಾಗಲೇ ಈ ಒಂದು ನಿಯಮ ಜಾರಿ ಆಗಿದೆ. ಸೊ ಬಿಹಾರದಲ್ಲಿ ತಿಂಗಳಿಗೆ 2 ರಜೆಗಳನ್ನ ಹೆಣ್ಮಕ್ಳು ತಗೋಬಹುದು. ಅದ್ರ ಜೊತೆಗೆ ಕೇರಳದಲ್ಲಿನೂ ಕೂಡ ಈಗ ಹೆಣ್ಮಕ್ಳು ಈ ರೀತಿ ರಜೆಗಳನ್ನ ಹಾಕಿದ್ರೆ, ಅಂದ್ರೆ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು ಋತುಚಕ್ರ ರಜೆಗಳನ್ನ ಹಾಕಿದ್ರೆ ಅಟೆಂಡೆನ್ಸ್ ಕೂಡ ಕೊಡಬೇಕು. ಈ ತರ ಈ 3 ರಾಜ್ಯಗಳಲ್ಲೂ ಕೂಡ ಋತುಚಕ್ರ ರಜೆ ನೀತಿಯನ್ನ ಜಾರಿ ಮಾಡಿತ್ತು. ಸೊ ಈ ರೀತಿಯ ಒಂದು ನೀತಿಯನ್ನ ನಮ್ಮ ರಾಜ್ಯದಲ್ಲೂ ಕೂಡ ಜಾರಿ ಮಾಡಿದೆ.
ಸೊ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಮೂಲಕ ರಾಜ್ಯ ಸರ್ಕಾರ ಭರ್ಜರಿಯಾದಂತಹ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂತಹ ಒಂದು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿತ್ತು. ಅದ್ರ ಜೊತೆಗೆ ಈಗ ಹೆಣ್ಮಕ್ಳಿಗೆ ಋತುಚಕ್ರ ರಜೆಯನ್ನು ಕೂಡ ಘೋಷಣೆ ಮಾಡಿದೆ. ಹಾಗಾಗಿ ರಾಜ್ಯದ ಎಲ್ಲಾ ಹೆಣ್ಣುಮಕ್ಕಳ ಪರವಾಗಿ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.